ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತೊಬ್ಬರು ಬ್ರದರ್ಗೆ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಅವ್ರ ಚಾನಲ್ ನೇಮ್ ಬಂದು ನಿಮ್ಮೆಲ್ಲರ ತಮ್ಮ ಮೌನೇಶ್ ಅಂತ. ಸೊ ಅವರು ನನ್ನ ಒಬ್ಬರು ಸಿಸ್ಟರ್ ಲೈವಲ್ಲೇ ಅವ್ರಿಗೆ ನಾನು ಪರಿಚಯ ಆಗಿದ್ದವರು. ಬ್ರದರ್ ತುಂಬ ಒಳ್ಳೆ ಬ್ರದರು, ತುಂಬ ಜನಕ್ಕೆ ಸಪೋರ್ಟು ಮಾಡ್ತಾರೆ, ಪಾಪ ಸುಳ್ಳು ಹೇಳಬಾರ್ದು. ಸೊ ಏನಂದರೆ ಸಿಸ್ಟರ್ ಹೇಳಿದ್ರು ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ. ಸೊ ಅದ್ರಗೋಸ್ಕರ ನಾನು ಪ್ರತಿಯೊಬ್ಬರಿಗೂ ಮಾಡ್ತೀನಿ. ಬ್ರದರ್ ಪ್ರಾಬ್ಲಮ್ ಏನಂದರೆ ಎಲ್ಲರಿಗೂ ಪಾಪ ಎಲ್ಲರಿಗೂ ಹೋಗಿ ಲೈವಲ್ಲಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಪಾಪ ಹೋಗ್ಬಿಟ್ಟು ಅವ್ರ ಚಾನಲ್ ವಿಸಿಟ್ ಮಾಡಿ 3,000 ಏನೋ ಚಿಲ್ಲರೆ ಅವ್ರದ್ದು ಸಬ್ಸ್ಕ್ರೈಬ್ ಇದೆ. ಸೊ ಅವ್ರ ಚಾನಲ್ ಏನಾಗ್ಬಿಟ್ಟಿದೆ ಅಂದರೆ, ಸೊ ನಾನು ನೋಡಿದೆ, ಹೋಗಿ ಚೆಕ್ ಮಾಡಿದೆ, ನೆನ್ನೆ ನೈಟೇ ಫುಲ್ ಚೆಕ್ ಮಾಡಿಬಿಟ್ಟೆ ಅವ್ರ ಚಾನಲ್ನ. ಸೊ ಬರೀ ಸಬ್ಸ್ಕ್ರೈಬಿಂದ ಏನು ಯೂಸ್ ಇಲ್ಲ ರೀ. ಯೂಟ್ಯೂಬಲ್ಲಿದ್ದರೆ ಫಸ್ಟು ತಿಳ್ಕೊಳ್ಳಿ, ಏನು ನಾವು ಮೇಲೆ ಕೆಲಸ ಮಾಡ್ತೀವಲ್ಲ ಅದ್ರ ಬಗ್ಗೆ ಮೊದಲು ತಿಳ್ಕೊಳ್ಳಿ, ನಾವು ಹೆಂಗೆ ಕೆಲಸ ಮಾಡ್ತೀವಂತ. ಮೌನೇಶ್ ಬ್ರದರ್, ನೀನು ವಿಡಿಯೋ ನೋಡ್ತಾ ಇದ್ರೆ ಜ್ಞಾಪಕ ಇಟ್ಕೋ, ನಿನ್ನ ಚಾನಲ್ ಬಂದು ಫ್ರೀಸ್ ಆಗಿಬಿಟ್ಟಿದೆ. ಫ್ರೀಸ್ ಅಂದರೆ ಒಂದೇ ಜಾಗದಲ್ಲಿ ಸ್ಟಕ್ ಆಗಿಬಿಟ್ಟಿದೆ. ನೀನೇನು ಮಾಡಿದ್ಯಾ ತಪ್ಪು ಅಂದರೆ, ನೀನು ರೆಗ್ಯುಲರಾಗಿ ವೀಡಿಯೋ ಹಾಕಿಲ್ಲ, ಮೊದಲನೇ ತಪ್ಪು. ಎರಡನೇ ತಪ್ಪು ಏನು ಮಾಡಿದ್ಯಾ, ಎಲ್ಲರ ಲೈವ್ಗೆ ಹೋಗಿದ್ಯಾ, ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟಿದ್ಯಾ. ಸೊ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿನಗೆ 700 ಏನೋ ಹಂಗೆ ಹಿಂಗೆ ಅಂತ ನೀನು ಲೈವ್ ಮಾಡಿದ್ಯಾ, ಎಲ್ಲ ಸೇರಿಸಿ 700 ಬಂದಿದೆ ಅಂತ ನೀನೇ ಲೈವಲ್ಲಿ ಹೇಳಿದ್ಯಾ, ಓಕೆನಾ? ಸೊ ನಿನ್ನ ಚಾನಲ್ ಏನಕ್ಕೆ ಸ್ಟಕ್ ಆಗಿದೆ ಅಂದರೆ ಅದಕ್ಕೆ ನೀನೇ ಕಾರಣ. ಯಾಕಂದರೆ ನೀನು ವೀಡಿಯೋಸ್ನ ಹಾಕೇ ಇಲ್ಲ. ಸೊ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಹಾಕ್ದೆ, ಅರ್ಥ ಆಯ್ತಾ? ನೀನೇನು ಮಾಡಿದೆ, ದೊಡ್ಡ ದೊಡ್ಡ ಯೂಟ್ಯೂಬರ್ ಇದಾರಲ್ಲ ಅವ್ರದ್ದೆಲ್ಲ ಮಾತು ಕೇಳ್ಕೊಂಡು ಅವ್ರದ್ದೆಲ್ಲ ವಿಡಿಯೋ ನೋಡಿಕೊಂಡು ಆ ಸೆಟ್ಟಿಂಗು ಈ ಸೆಟ್ಟಿಂಗ್ ಮಾಡೋಣ ಅಂತ ಏನೇನೋ ಟ್ರೈ ಮಾಡಿದ್ಯಾ ನಿನ್ನ ಚಾನಲ್ ಬೆಳೆಯೋಕ್ಕೆ. ಯಾಕಂದರೆ ನಿನಗೆ ಸಬ್ಸ್ಕ್ರೈಬ್ ಸಿಕ್ಬಿಟ್ಟಿದೆ. ಅವ್ರ ಚಾನಲ್ನ ನೀನು ನೋಡಿ 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 ಏನು ಮಾಡೋಣ, ಹೆಂಗೆ ಮಾಡೋಣ, ಇದು ಮಾಡಿದ್ರೆ ಇಂದಾಗುತ್ತೆ, ಅದು ಮಾಡಿದ್ರೆ ಅದಾಗುತ್ತೆ ಅಂತ ನೀನು ನಂಬ್ಕೊಂಡು ಕೂತಿದ್ಯಾ ಮೌನೇಶ್. ಅರ್ಥ ಮಾಡ್ಕೊ. ಫಸ್ಟು ನಾನು ಒಂದು ಮಾತು ಹೇಳ್ತೀನಿ. ಸೊ ಇಲ್ಲೆಲ್ಲ ಹೆಂಗೆ ಗೊತ್ತಾ, ಇವನೇ ಎಲ್ಲ ಅವ್ರ ಸ್ವಾರ್ಥಿಗಳವರು, ಅವ್ರಿಗೋಸ್ಕರ ಅವ್ರು ಕೆಲಸ ಮಾಡ್ಕೊತಾ ಇರೋದು. ಇವಾಗ ನಿನಗೋಸ್ಕರ ನೀನು ಕೆಲಸ ಮಾಡಬೇಕು. ಇಲ್ಲಿ ಹೆಂಗಂದ್ರೆ ಯೂಟ್ಯೂಬಲ್ಲಿ ಡೈಲಿ ವಿಡಿಯೋ ಮಾಡಬೇಕು, ಅಪ್ಡೇಟ್ ಡೈಲಿ ಕೊಡ್ತಾ ಇರಬೇಕು ಯೂಟ್ಯೂಬ್ ಅವ್ರಿಗೆ. ಸೊ ಅವಾಗ ನಮ್ಮ ಚಾನಲ್ನ ಗ್ರೋ ಮಾಡ್ತಾರೆ. ಸುಮ್ಮನೆ ಯಾವಾಗಲೂ ಕಾಟಾಚಾರಕ್ಕೆ ಬಂದು ಒಂದು ವೀಡಿಯೋ ಹಾಕ್ಬಿಟ್ರೆ ಅನ್ಕೊಳ್ಳಿ, ಯೂಟ್ಯೂಬ್ ಅಷ್ಟು ಬೇಗ ನಿಮಗೆ ಇದು ಮಾಡಿಸ್ಬಿಡಲ್ಲ ರೀ. ಅರ್ಥ ಆಯ್ತಾ ನಾನು ಹೇಳಿದ್ದು ನಿಮಗೆ? ಯಾವತ್ತು ಒಂದು ಹೇಳ್ತೀನಿ ನೋಡಿ ಮೌನೇಶ್, ನೀನು ತಿಳ್ಕೊಂಡಿರೋದು ಫಸ್ಟ್ ಏನು ಗೊತ್ತಾ, ಬೇರೆಯವ್ರು ದೊಡ್ಡ ದೊಡ್ಡ ಯೂಟ್ಯೂಬರ್ದು ಹೋಗಿ ನೋಡ್ತೀಯಲ್ಲ, ಸೊ ಅದೇನು ವರ್ಕ್ ಆಗಲ್ಲ. ನಿನಗೆ ವ್ಯೂಸ್ ಬರುತ್ತೆ, ವಾಚ್ ಅವರ್ಸ್ ಬರುತ್ತೆ ಅಂತಾರೆ ನೋಡಿ ಮೌನೇಶ್, ಅದೇನು ವರ್ಕ್ ಆಗಲ್ಲ. ಅರ್ಥ ಆಯ್ತಾ? ಫಸ್ಟು ಅದು ತಿಳ್ಕೊ. ಎರಡನೇದು, ನಿಂದೇನು ಗೊತ್ತಾ ಫ್ರೀಸ್ ಆಗಿದ್ದು ಚಾನಲ್ಲು, ನೀನು ತುಂಬ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೆ. ಸೊ ಆ ಕಾರಣಕ್ಕೋಸ್ಕರನೇ ನಿನಗೆ ಈ ಪ್ರಾಬ್ಲಮ್ ಆಗಿರೋದು. ಅದು ಬಿಟ್ಟರೆ ಬೇರೆ ಏನಿಲ್ಲ. ನಿನ್ನ ಚಾನಲ್ನ ಇವಾಗ ಫ್ರೀಸಿಂದ ತೆಗಿಬೇಕಂದ್ರೆ ನೀನು ಮಿನಿಮಮ್ ಅಂದರೆ 50 ಇಲ್ಲ 100 ವೀಡಿಯೋ ಹಾಕಲೇಬೇಕು ಕಂಟಿನ್ಯೂಸ್ ಆಗಿ. ಡೈಲಿ ಕಂಟಿನ್ಯೂಸ್ ಆಗಿ ನೀನು ಲೈವ್ ಮಾಡು, ಓಕೆನಾ? ಒಂದು ಕಡೆ ವೀಡಿಯೋನ ಹಾಕು, ಒಂದು ಕಡೆ ಲೈವ್ ಮಾಡು. ಇನ್ನೊಂದು ಸಲ ನೆನ್ನೆ ಲೈವಲ್ಲಿ ಬಂದಿದ್ದಲ್ಲ, ಮೆಸೇಜ್ ಮಾಡ್ದಲ್ಲ, ನಾನು ಹೇಳಿದೆ ನಿನಗೆ ಫೇಸ್ ತೋರಿಸಿ ಮಾತಾಡು ಅಂದೆ, ಭಯ ಅಂತೀಯ. ಸೊ ಇವಾಗ ನಾವೆಲ್ಲ ನೋಡೋ ಕ್ಯಾಮ್ರಾ ಮುಂದೆ ಬಂದು ಮಾತಾಡಲ್ವಾ? ಯೂಟ್ಯೂಬ್ ಅವ್ರು ಯಾರೇ ಇರಲಿ ರೀ, ಮೊದಲು ನೀವು ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದು ಕಲ್ತ್ಕೊಳ್ಳಿ. ಇಲ್ಲಾಂದ್ರೆ ತುಂಬ ಕಷ್ಟ ರೀ ಬೆಳೆಯೋದು, ತುಂಬ ಅಂದರೆ ತುಂಬ ಕಷ್ಟ. ಸೊ ಅರ್ಥ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ. ಮೋನೀಶ್ ಬ್ರೋ, ನಿನಗೆ ನಾನು ಹೇಳ್ತಾ ಇದ್ದೀನಿ, ನಿನ್ನ ಚಾನಲ್ಗೆ ನಿನಗೆ ಒಳ್ಳೆ ಗ್ರೋ ಬರಬೇಕು, ಒಳ್ಳೆ ಇದಾಗಬೇಕಂದ್ರೆ ಸೊ ನೀನು ಡೈಲಿ ವೀಡಿಯೋ ಕಂಟಿನ್ಯೂಸ್ ಆಗಿ ಮಾಡಲೇಬೇಕು. ಏನಾದರೂ ಒಂದು ಟಾಪಿಕ್ ತಗೋ. ಎಲ್ಲರೂ ಹೇಳ್ತಾರೆ ಕಂಟೆಂಟ್ ಅಂತ, ಕಂಟೆಂಟಿಂದ ಹೋಗಲೇಬೇಡ. ನಿನಗೇನು ಐ ಮೀನ್ ನಿನ್ಗೇನು ಇಷ್ಟ, ಯಾವುದಾದ್ರೂ ಒಂದು ಕೆಲಸದಲ್ಲಿ ಇಷ್ಟನಾ, ಇಲ್ಲ ಏನಾದರೂ ಒಂದು ಇರುತ್ತಲ್ಲ, ಒಬ್ರಿಗೆ ಡ್ರಾಯಿಂಗ್ ಇರ್ಬೋದು, ಏನಾದರೂ ಒಂದು ಇರುತ್ತೆ. ದೇವರು ಒಬ್ಬೊಬ್ರಿಗೆ ಒಂದೊಂದು ಟ್ಯಾಲೆಂಟ್ ಕೊಟ್ಟೇ ಇರ್ತಾರೆ. ನಿನ್ಗೆ ಯಾವ ಟ್ಯಾಲೆಂಟ್ ಇದೆ ಅದರಿಂದ ಕೆಲಸ ಮಾಡು, ಓಕೆನಾ? ಈ ಕಂಟೆಂಟಿಂದ ಹೋಗ್ಬೇಡ, ಟ್ಯಾಲೆಂಟಿಂದ ಹೋಗು. ನಿನ್ಗೇನು ಅನಿಸುತ್ತೋ ಅದು ಮಾಡು, ನಿನ್ಗೇನು ಅನಿಸುತ್ತೋ ಅದು ವೀಡಿಯೋ ಮಾಡು, ನೋಡೋಣ. ಮೇಲೆ ದೇವ್ರು ಕೂತಿದಾರಲ್ಲ, ನಮಗೆ ಕೊಡ್ಬೇಕಂದ್ರೆ ಕೊಟ್ಟೇ ಕೊಡ್ತಾರೆ, ಓಕೆನಾ? ತಲೆ ಟೆನ್ಷನ್ ತೊಗೊಬೇಡ, ಓಕೆನಾ? ಬೇರೆಯವ್ರು ದೊಡ್ಡ ದೊಡ್ಡ ಯೂಟ್ಯೂಬರ್ ಮಾತು ಕೇಳ್ಬಿಟ್ಟು ಹಿಂಗೆ ಮಾಡು ಹಂಗೆ ಮಾಡು, ಏನೂ ಆಗಲ್ಲ. ಇಲ್ಲಿ ಸತ್ಯವಾಗ್ಲು ಹೇಳ್ತೀನಿ, ಏನೂ ಆಗಲ್ಲ. ಇನ್ನು ಕೆಲವರು ನನಗೆ ಬಂದು ಕ್ವಶನ್ ಹೇಳಿದ್ದಾರೆ. ಏನಂದರೆ, ನನಗೂ ಒಬ್ರಿಗೆ ಸ್ವಲ್ಪ ಮಾತುಕತೆ ಆಯಿತು, ಅವ್ರಿಗೆ ಪ್ರಶ್ನೆ ಮಾಡ್ತಾ ಇರೋದು. ಇನ್ನು ಕೆಲವ್ರು ಹೇಳಿದ್ದಾರೆ ಏನಂದರೆ, ಈ ಶಾರ್ಟ್ಸ್ ಎಲ್ಲ ಹಾಕಿದ್ರೆ ವೈರಲ್ ಆಗಿಬಿಟ್ರೆ ಇಮಿಡಿಯೇಟು ವಾಚ್ ಅವರ್ ಇದು ಕಂಪ್ಲೀಟ್ ಆಗಿಬಿಡುತ್ತೆ, ಅದರಿಂದ ವೈರಲ್ ಆಗಿದ್ದಾರೆ ತುಂಬ ಜನ ಅಂತ. ಆ ಮಾತುಕತೆ ಏನೂ ಇಲ್ಲ ರೀ. 2 ತಿಂಗಳು ಮುಂಚೆ ಇತ್ತು ಒಪ್ಕೊತೀನಿ, ಶಾರ್ಟ್ಸ್ ಮಾಡಿದ್ರೆ ಅದರಿಂದ ವಾಚ್ ಅವರ್ಸ್ ಬಂದು ವೈರಲ್ ಆಗಿದ್ರೆ, ಅರ್ಥ ಆಯ್ತಾ? ಜಾಸ್ತಿ ಸ್ವಲ್ಪ ತೀರಾ ಕಮ್ಮಿ, ಶಾರ್ಟ್ಸಲ್ಲಿ ತೀರಾ ವಾಚ್ ಅವರ್ಸ್ ಕಮ್ಮಿ ಬರೋದು. ನಿಮಗೆ ಗೊತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಏನು ಗೊತ್ತೇನ್ರಿ, 2 ತಿಂಗಳು ಹಿಂದೆ ಇತ್ತು, ಯಾವುದಾದ್ರೂ ಒಂದು ಚಾನಲ್ ವೈರಲ್ ಆಗೋ ಥರ ಇತ್ತು. ಮಿನಿಮಮ್ ಅಂದ್ರೆ ಒಂದು 2-3 ತಿಂಗಳ, ಒಂದು 6 ತಿಂಗಳಿಂದ ಅಂದ್ಕೊಳ್ಳಿ. ಇವಾಗ 2 ತಿಂಗಳು ಹಿಂದೆ ಯಾರಿಗಾದ್ರೂ 2 ತಿಂಗಳಿಂದ ಈ 2 ತಿಂಗಳಿಂದ ಯಾರು ಕೆಲಸ ಮಾಡ್ತಾ ಇದ್ದೀರಾ ಯೂಟ್ಯೂಬಲ್ಲಿ, ಅವ್ರದ್ದು ಯಾರ್ದಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಅವ್ರದ್ದು ಒಬ್ರದ್ದಾದ್ರೂ ವೈರಲ್ ಆಯಿತಾ ಹೇಳಿ? ಆಗಕ್ಕೆ ಸಾಧ್ಯನೇ ಇಲ್ಲ. ಇನ್ಮೇಲೆ ಯಾರ್ದಾದ್ರೂ ಆಗುತ್ತಾ? ಅದು ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ಸಿಸ್ಟಮ್ ಅಂತ ಬಂದಿದೆ ಇವಾಗ. ಅಷ್ಟು ಬೇಗ ಒಂದು ದಿವಸಕ್ಕೆ 100 ಸಲ ಚೆಕ್ ಆಗುತ್ತೆ ರೀ ನಮ್ಮ ಚಾನಲು, 100,000 ಸಲ ಮೇಲೂ ಚೆಕ್ ಆಗುತ್ತೆ, ಆಗ್ತಾನೇ ಇರುತ್ತೆ. ಇವಾಗ ನೋಡಿ, ನಾವು ಮಾತಾಡ್ತಾ ಇದ್ದೀವಲ್ಲ, ನಾವು ಅಪ್ಡೇಟ್ ಮಾಡ್ತೀವಿ ಅಂದ್ಕೊಳ್ಳಿ, ಚೆಕ್ಕಿಂಗ್ ಆಗ್ತಾನೆ ಇರುತ್ತೆ. ಅವ್ರಿಗೆ ಅನಿಸ್ಬೇಕು ಈ ಚಾನಲಿಂದ ನಮ್ಗೆ ಏನಾದರೂ ಯೂಸ್ ಆಗುತ್ತಂತ, ಅವಾಗ ಮಾತ್ರ ಅದು ವೈರಲ್ ಮಾಡೋದು. ಸುಮ್ಮನೆ ಎಲ್ಲ ಚಾನಲ್ ಯೂಟ್ಯೂಬರ್ ವೈರಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಕೆಲವರು ಮಹಾಪ್ರಭುಗಳಿದ್ದಾರೆ, ಈ
ಯಾವುದ್ರಪ್ಪ ಇದು ಶಾರ್ಟ್ಸಲ್ಲಿ ಹ್ಯಾಶ್ಟ್ಯಾಗ್ ಹಾಕೋ ಬಂದ್ಬಿಡುತ್ತೆ. ನೋಡಿರಿ, ಒಂದು 20 ಶಾರ್ಟ್ಸ್ ಮಾಡ್ತೀರಾ, ಹ್ಯಾಶ್ಟ್ಯಾಗ್ ಹಾಕ್ತೀರಾ ಅಂದ್ಕೊಳ್ಳಿ, ಮಿನಿಮಮ್ 4 ವೀಡಿಯೋ ಮಾತ್ರ ಜಾಸ್ತಿ ಓಡೋದು, ಮಿಕ್ಕಿದ 14 ವೀಡಿಯೋ ಹಂಗೆ ಸತ್ತೋಗ್ಬಿಟ್ಟಿರುತ್ತೆ. ಬೇಕಾದರೆ ನೋಡಿ, ಟ್ರೈ ಮಾಡಿ ನೋಡಿ. ಸುಮ್ಮನೆ ಹ್ಯಾಶ್ಟ್ಯಾಗ್ ಹಾಕೋ, ಈ ಟ್ಯಾಗ್ ಹಾಕೋ, ಅದು ಏನೂ ಆಗಲ್ಲ ರೀ. ಸುಮ್ಮನೆ ಸರಿ ಹ್ಯಾಶ್ಟ್ಯಾಗ್ ಹಾಕಿದ ತಕ್ಷಣ ವಾಚ್ ಅವರ್ ಜಾಸ್ತಿ ಬರುತ್ತಂತ ಯೂಟ್ಯೂಬ್ ಹೇಳಿದ್ದೇನಾ? ತೋರಿಸಿ ನನಗೊಂದ್ಸಲ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಯಾರಾದರೂ. ಸುಮ್ಮನೆ ಎಲ್ಲ ಒಂದೇ ಸುತ್ತಾಡ್ತಾ ಇದ್ದೀರಾ ರೀ, ಸೀರಿಯಸ್ ಆಗಿ ಹೇಳ್ತೀನಿ. ನೀವು ಮಾಡೋ ಕೆಲಸ ಮಾಡ್ತಾ ಇಲ್ಲ. ನೀವು ಟ್ಯಾಗ್ಗಳಂತೆ, ಸೆಟ್ಟಿಂಗ್ ಅಂತೆ, ಅದರಿಂದನೇ ಇದ್ದೀರಾ. ಯಾವತ್ತಾದರೂ ನಿಮ್ಮ ಚಾನಲ್ಗೆ ವೀಡಿಯೋಸ್ ಹಾಕಿ ಏನಾದರೂ ಒಂದು ಐಡಿಯಾಯಿಂದ ಮಾಡೋಣ ಅಂತ ನೀವು ಟ್ರೈಯೇ ಮಾಡ್ತಾ ಇಲ್ಲ. ನಿಮ್ಮ ಪ್ರಾಬ್ಲಮ್ಮೇ ಇಷ್ಟೇ ರೀ. ಇಲ್ಲಿರೋರ್ದೆಲ್ಲ ತುಂಬ ಜನ ಪ್ರಾಬ್ಲಮ್ ಹಿಂಗೆ ರೀ, ಇದೇ ಪ್ರಾಬ್ಲಮ್ ಆಗ್ತಾ ಇರೋದು. ನೋಡಿರಿ, ನಾನು ಲೈವು ಮಾಡ್ತಾ ಇದ್ದೀನಿ, ವಿಡಿಯೋನೂ ಮಾಡ್ತಾ ಇದ್ದೀನಿ. ಯಾಕೆ ಹೇಳಿ? ಎರಡೂ ಬ್ಯಾಲೆನ್ಸಾಗಿ ತೊಗೊಂಡೋಗ್ಬೇಕು ಅಂತ. ಅರ್ಥ ಆಯ್ತಾ? ಮೌನೇಶ್, ನೀನು ಅರ್ಥ ಮಾಡ್ಕೊ. ನಿನ್ಗೇನು ಟ್ಯಾಲೆಂಟ್ ಇಷ್ಟ ಆಗುತ್ತೆ, ನಿನ್ನ ಮನಸ್ಸಿಗೆ ಏನು ಅನಿಸುತ್ತೋ ಅದು ಟ್ರೈ ಮಾಡಿ ವಿಡಿಯೋ ಮಾಡಾಕು. ಓಡದೇ ಇರಲಿ, ಅದು ಬೇಕಾಗಿಲ್ಲ ನಮಗೆ. ಮೊದಲು ಪ್ರಯತ್ನ ಪಡು. ಪ್ರಯತ್ನ ಪಡ್ದೇನೆ ನಾವೇನೋ ರಿಸಲ್ಟ್ ಹೇಳೋಕ್ಕಾಗಲ್ಲ ಇಲ್ಲಿ. ಅರ್ಥ ಆಯ್ತಾ? ಎಲ್ಲರಿಗೂ ಒಂದು ಮಾತು ಹೇಳ್ತಾ ಇದ್ದೀನಿ, ಫಸ್ಟು ತಿಳ್ಕೊಳ್ಳಿ. ಸುಮ್ಮನೆ ಅದು ಮಾಡಿದ್ರೆ ಇದಾಗುತ್ತೆ, ಇದು ಮಾಡಿದ್ರೆ ಅದಾಗ ಬರೀ ಹೇಳ್ಕೊಂಡೇ ಕೂತಿದ್ದೀರಾ. ನಮ್ಗಿಂತ ಹಿಂದೆ ಬಂದವರೆಲ್ಲ ಮುಂದೆ ಹೋಗ್ಬಿಡ್ತಾರ್ರಿ. ನೀವು ಬರೀ ಇಲ್ಲಿಗೆ ಕಾಗೆ ಕತೆಗಳನ್ನೇ ಹೇಳ್ಕೊಂಡಿದ್ದೀರಾ. ಇನ್ನೊಬ್ರು ಯಾರು ಬರ್ತಾರೆ, ಆ ತಮ್ಲಾಲ್ ಹಾಕ್ತಾರೆ, ಹಿಂಗಾಗುತ್ತೆ, ಒಂದೇ ದಿವ್ಸಕ್ಕೆ ಹೋರಾಡ್ಬಿಡ್ತೀವಿ ಅಂತ ಹಾಕಿರ್ತಾರಲ್ಲ. ಸೊ ನಂಬ್ಕೊಂಡಿರಿ, ಪರವಾಗಿಲ್ಲ, ನಿಮ್ಮ ಇಷ್ಟ. ನೋಡ್ರಿ, ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಹೇಳೋದು ನನ್ನ ಧರ್ಮ, ನೀವು ಕೇಳಿ ಬಿಡಿ, ಅದು ನಿಮಗೆ ಬಿಟ್ಟಿದ್ದು ಅಷ್ಟೇ ನಾನು ಹೇಳ್ತೀನಿ. ಸೊ ನೀವು ಮಾಡಲೇಬೇಕು, ಆಗಲೇಬೇಕು ಆ ಥರ ನಾನು ಯಾರಿಗೂ ಹೇಳಲ್ಲ, ಯಾವತ್ತೂ ಹೇಳೋಕ್ಕೂ ಹೋಗಲ್ಲ. ಸೊ ನಿಮ್ಗೇನು ಅನ್ಸುತ್ತೆ ಅದು ಮಾಡಿ. ಸುಮ್ಮನೆ ಇಲ್ಲೆಲ್ಲ ಏನು ಗೊತ್ತೇನ್ರಿ, ಸುಮ್ಮನೆ ಸುಳ್ಳಿಗೆ ತುಂಬ ಅಂದರೆ ತೀರಾ ಬೆಲೆ ಕೊಡ್ತೀರ ರೀ. ಇದೇ ಬೇಜಾರಾಗೋದು ನನಗೆ. ಸೊ ಸುಳ್ಳನ್ನ ಬೇಗ ನಂಬ್ತೀರಾ, ಆದರೆ ಸತ್ಯನ ಯಾರೂ ನಂಬೋದೇ ಇಲ್ಲ. ಸುಮ್ಮನೆ ಹೇಳ್ತಾರೆ ಎಲ್ಲರೂ ಅಷ್ಟೇ, ಸತ್ಯಕ್ಕೆ ತುಂಬ ಬೆಲೆ ಇದೆ ಅಂತ. ಸೀರಿಯಸ್ ಆಗಿ ಹೇಳಿ, ಸತ್ಯಕ್ಕೆ ಬೆಲೆ ಇದೆಯಾ ಇಲ್ಲಿ ಯೂಟ್ಯೂಬಲ್ಲಿ? ಇಲ್ಲ ರೀ, ನನಗೇನೋ ಅನಿಸಿಲ್ಲ. ನಿಮ್ಗೇನು ಅನಿಸುತ್ತೋ ಅದು ಹೇಳಿ. ಮತ್ತು ಮೌನೇಶ್ ಬ್ರೋ, ಹೇಳ್ತಾ ಇದ್ದೀನಿ ಅಷ್ಟೇ ಬ್ರೋ, ನಿಂದು ಫ್ರೀಸ್ ಆಗಿದೆ ಚಾನಲು. ನೀವು ಬೇರೆಯವ್ರ ಥರ ಈ ಸೆಟ್ಟಿಂಗ್ ಮಾಡು, ಆ ಸೆಟ್ಟಿಂಗ್ ಮಾಡಿ ನಾನು ಏನು ಹೇಳಲ್ಲ. ಒಂದೇ ಹೇಳ್ತೀನಿ, ಮಿನಿಮಮ್ ಅಂದ್ರೆ ಒಂದು 100 ವೀಡಿಯೋನೂ ಆಗಬೇಕು, ಅವಾಗ ನಿನ್ನ ಚಾನಲ್ ಗ್ರೋ ಆಗುತ್ತೆ. 100 ವೀಡಿಯೋ ಮತ್ತು ಲೈವು ಮಾಡ್ತಾಯಿರಿ. ಮತ್ತು ನಮ್ಮ ಬ್ರದರು, ಮೌನೇಶ್ ಬ್ರದರು, ಮಧ್ಯಾಹ್ನ 2:15 ಲೈವ್ಗೆ ಬರ್ತಾರೆ. ಸೊ ಅವ್ರು ದಯವಿಟ್ಟು ಎಲ್ಲರೂ ಹೋಗ್ಬಿಟ್ಟು ಲೈವ್ಗೆ ಫ್ರೀ ಇದ್ದರೆ ಮಾತ್ರ ಸಪೋರ್ಟ್ ಮಾಡಿ. ಸೊ ಬ್ರದರ್ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ಸೊ ನಿಮ್ಮ ಪ್ರೀತಿಯಿಂದ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ನಾನು ಹೇಳ್ದೆ ಅಂತ ಹೋಗೋಕೆ ಹೋಗ್ಬೇಡಿ, ನಿಮ್ಮ ಮನ್ಸಿಗೆ ಅನಿಸ್ಬೇಕು, ಒಬ್ರಿಗೆ ಹೋಗಿ ಸಪೋರ್ಟ್ ಮಾಡಬೇಕಪ್ಪ ನಾನು ಯಾರು ಬಾ ಅಂತ ಕರೆದಾಗ ನಾನು ಹೋಗಲ್ಲ. ನನಗೆ ಅನ್ಸುತ್ತಾ ಹೋಯ್ತಾ ಇರ್ತೀನಿ, ಎಲ್ಲರಿಗೂ ಹೋಗ್ತೀನಿ, ನನ್ನ ಟೈಮ್ ಇದ್ದಾಗ ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ. ನಾನು ಸಪೋರ್ಟ್ ಮಾಡಿದ್ದೀನಿ ಅಂತ ಅವ್ರು ಬಂದು ಮಾಡು ಅಂತ ನಾನು ಯಾವತ್ತೂ ಕೇಳಲ್ಲ. ಸೊ ನನ್ನ ಟೈಮ್ ಇದ್ದಾಗ ಎಲ್ಲರಿಗೂ ಸಪೋರ್ಟ್ ಮಾಡ್ಕೊಂಡು ಹೋಗ್ತೀನಿ. ಸೊ ಎಲ್ಲ ನಮ್ಮ ಫ್ಯಾಮ್ಲಿನೇ ರೀ, ಬರಲಿ ಬಿಡಲಿ, ಅರ್ಥ ಆಯ್ತಾ? ಎಲ್ಲ ನಮ್ಮ ಫ್ಯಾಮ್ಲಿನೇ, ಅರ್ಥ ಆಯ್ತಾ? ಮೌನೇಶು ನಮ್ಮ ಬ್ರದರ್ ಥರನೇ, ದಯವಿಟ್ಟು ಹೋಗ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ. ಇನ್ನೇನು ಗೊತ್ತಾ, ಒಂದು ಮಾತು ಹೇಳ್ತೀನಿ ಕೇಳಿ ಮೌನೇಶ್ ಅವರೇ, ಯಾರನ್ನೂ ನಂಬೇಡಿ, ನಿಮ್ಮನ್ನ ಮಾತ್ರ ನಂಬಿ. ಇಲ್ಲಿ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಸುತ್ತಾಡ್ತವ್ರೆ ರೀ ತುಂಬ ಜನ. ಸುಮ್ಮನೆ ಅವ್ರು ಮುಂದೆ ಹೋಗ್ತಾವ್ರೆ, ನಾವು ಯಾರೂ ಮುಂದೆ ಹೋಗ್ತಾಯಿಲ್ಲ. ನಿಜ ಇದೆ ರೀ. ಏನು ಗೊತ್ತೇನ್ರಿ, ಇಲ್ಲೆಲ್ಲ ನಮ್ಮನ್ನ ಇಟ್ಕೊಂಡು ಯೂಸ್ ಮಾಡ್ಕೊಂಡು ಅವ್ರು ದೊಡ್ಡವರು ಹೆಸರು ಮಾಡ್ಕೊಂಡ್ಬಿಡ್ತವ್ರೆ. ನನಗೇನಂದರೆ ಚಿಕ್ಕ ಯೂಟ್ಯೂಬರು ಬೆಳಿಬೇಕು ಅಂತ. ಅವ್ರು ಯಾಕಂದರೆ ಚಿಕ್ಕ ಯೂಟ್ಯೂಬರ್ದು ಒಂದು ಕನಸಿರುತ್ತೆ ರೀ. ಏನೋ ಕಷ್ಟಕ್ಕೋಸ್ಕರ ಬಂದಿರ್ತಾರೆ, ಏನೋ ಒಂದು ಅವರು ಮಾಡಬೇಕಂತ ಒಂದು ಕನಸುಗಳಿರುತ್ತೆ ರೀ. ಆ ಕನಸನ್ನೆಲ್ಲ ನನಸು ಮಾಡ್ಬೇಕು ತಾನೆ. ಎಷ್ಟು ದಿವಸ ಅಂತ ಯೂಟ್ಯೂಬಲ್ಲೇ ಕೂತ್ಕೊಂಡಿರ್ತೀನಿ ಹಂಗೆ ಚಾನಲ್ ಗ್ರೋ ಆಗದೆ. ನೀವೇ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳೋದು ತಪ್ಪ ನೀವು ಹೇಳಿ. ಅವರೆಲ್ಲ ಹೇಳೋದು ಒಂದೇ ದಿವಸಕ್ಕೆ ಹತ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಾವೆಲ್ಲ ಫೇಮಸ್ ಆಗಿಬಿಟ್ಟಿರೋರು ತಾನೆ. ನಾನು ಹೇಳೋದು ತಪ್ಪ. ಸುಮ್ಮನೆ ಸುಳ್ಳು ಹೇಳ್ತಾರೆ ರೀ, ಸುಳ್ಳನ್ನ ನಂಬಕ್ಕೆ ಹೋಗ್ಬಿಡಿ. ನಿಮ್ಮ ಕೆಲಸದ ಮೇಲೆ ಗಮನ ಇರಲಿ. ನೀವು ಬೆಳೀತೀರಾ, ಇಲ್ಲ ಅಂತಲ್ಲ. ಸೊ ನಮ್ಮ ಶ್ರಮ ಇರಬೇಕು ರೀ ಅದರಲ್ಲಿ. ಸುಮ್ಮನೆ ಆ ಸೆಟ್ಟಿಂಗು ಅದು ಇದು ಏನಿಲ್ಲ ರೀ, ಸೀರಿಯಸ್ ಆಗಿರಿ. ಸುಮ್ಮನೆ ಅದು ಮಾಡು, ಇದು ಮಾಡು, ಹಿಂಗೆ ಮಾಡು, ಒಂದೇ ವಾರದಲ್ಲಿ ಬರುತ್ತೆ, ಒಂದೇ ದಿವಸದಲ್ಲಿ ಬರುತ್ತೆ, ಕಾಗೆ ಕತೆಗಳನ್ನೆಲ್ಲ ಹೇಳ್ಕೊಂಡು ಕೂತ್ಕೊಂಡಿರ್ತಾರೆ. ಅದನ್ನು ನೀವು ನಂಬ್ಕೊಂಡು ಅವ್ರ ಹಿಂದೆ ಟೈಮ್ ವೇಸ್ಟ್ ಮಾಡ್ಕೊಂಡು 1 ತಿಂಗಳು 2 ತಿಂಗಳು ಅವ್ರ ವಿಡಿಯೋ ನೋಡ್ಬಿಟ್ಟು ಅವ್ರಿಗೆ ದುಡ್ಡು ಮಾಡಿಸ್ತೀರಾ ನೀವು. ನಿಮ್ಮ ಚಾನಲಲ್ಲಿ ಯಾರೂ ಕೆಲಸ ಮಾಡಲ್ಲ. ಸೊ ನಾನು ತಪ್ಪಾಗಿ ಕಾಣ್ತೀನಿ ರೀ, ಡೈರೆಕ್ಟಾಗಿ ಹೇಳ್ತೀನಲ್ಲ, ನಾನು ತಪ್ಪಾಗಿ ಕಾಣ್ತೀನಿ, ಓಪನಾಗಿ ಹೇಳ್ತೀನಿ. ಸೊ ಹಿಂಗೆ ಹೇಳ್ತಾ ನಮ್ಮ ಮೌನೇಶ್ ಬ್ರದರ್ನ ದಯವಿಟ್ಟು ಸಪೋರ್ಟ್ ಮಾಡಿ. ಮೌನೇಶ್ ನೋಡು, ನಿನ್ನ ಚಾನಲ್ಲು ಹುಷಾರು. ಫಸ್ಟ್ ಇವಾಗಲೇ ಹೇಳಿದ್ದೀನಿ, 700 ವಾಚ್ ಅವರ್ಸ್ ಇದೆ ಅಂದಲ್ಲ. 700 ವಾಚ್ ಅವರ್ಸ್ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ, ಡೈಲಿ ವೀಡಿಯೋ ಹಾಕು, ಇಲ್ಲಾಂದ್ರೆ ಮೈನಸ್ ಆಗ್ತಾ ಹೋಗುತ್ತೆ. ಇರೋದು ನೀನು ಕಳ್ಕೊತೀಯ. ಸೊ ಕಳ್ಕೊಳೋದು ಎಷ್ಟು ಕಷ್ಟ 700 ಮಾಡೋದಂತ ನನಗೂ ಗೊತ್ತು. ಸೊ ದಯವಿಟ್ಟು ನೀನು ಡೈಲಿ ವೀಡಿಯೋ ಮಾಡಪ್ಪ. ಶಾರ್ಟ್ಸ್ ಮೇಲೆ ಗಮನ ಕೊಡಬೇಡ. ಸೊ ಲಾಂಗ್ ವೀಡಿಯೋ ಮತ್ತು ಲೈವಲ್ಲಿ ಜಾಸ್ತಿ ಗಮನ ಕೊಡು. ಶಾರ್ಟ್ಸಲ್ಲಿ ಬರೀ ನಿನಗೆ ಸಬ್ಸ್ಕ್ರೈಬ್ ಮಾತ್ರ ಸಿಗುತ್ತೆ, ವೈರಲ್ ಆಗುತ್ತೆ. ಇವಾಗ ಈ ರೀಸೆಂಟಾಗಿ ಯಾವ್ದು ವೀಡಿಯೋ ಯಾರ್ದು ವೈರಲ್ ಆಗೋಕ್ಕೂ ಸಾಧ್ಯವೂ ಇಲ್ಲ, ಅದು ನನಗೆ ಗೊತ್ತು. ಓಪನಾಗಿ ಹೇಳ್ತೀನಿ, ಮಿನಿಮಮ್ ಯಾರ್ದಾದ್ರೂ 20,000 ಮೇಲೆ ದಾಟಿರಲ್ಲ ರೀ ಶಾರ್ಟ್ಸು. ಓಪನಾಗಿ ಹೇಳ್ತೀನಿ, ಯಾರ್ದಾದ್ರೂ ಆಗಿದೆನಾ 7 ತಿಂಗಳು ಒಳಗಡೆ? ಆಗಿರೋಕ್ಕೆ ಸಾಧ್ಯ ಇಲ್ಲ. 1 ಲಕ್ಷ ಒಬ್ಬೊಬ್ರದ್ದು ಆಗಿದೆ, ಇಲ್ಲ ಅಂತ ಇಲ್ಲ, ನಾನು ಅದು ನಂಬ್ತೀನಿ. ಅದು 2 ತಿಂಗಳು ಹಿಂದ್ಗಡೆ ಆಗಿರುತ್ತೆ. ಇವಾಗ ರೀಸೆಂಟಾಗಿ ಯಾರ್ದು ಆಗಿರಲ್ಲ, ಅದು ನನಗೆ ಗೊತ್ತು. ಸರಿ, ಓಕೆ. ಮೌನೇಶ್ ಬ್ರದರ್ನ ತುಂಬ ಸಪೋರ್ಟ್ ಮಾಡಿ. ಪಾಪ ಎಲ್ಲ ಕಷ್ಟದಿಂದ ಬಂದಿರೋರು ಇಲ್ಲಿ ಎಲ್ಲರೂ, ನಾನು ಸೇರಿಸಿ ಹೇಳ್ತೀನಿ, ಎಲ್ಲರೂ ಕಷ್ಟದಿಂದ ಬಂದಿರೋ, ಎಲ್ಲರಿಗೂ ಸಪೋರ್ಟ್ ಮಾಡಿ. ಟೈಮ್ ಸಿಕ್ಕಾಗ ನನಗೂ ಅರ್ಥ ಆಗುತ್ತೆ ಬೇರೆಯವ್ರದ್ದು ನಿಮ್ಮ ಕೆಲಸಗಳು ಇರುತ್ತೆ ಅಂತ. ಸೊ ಟೈಮ್ ಸಿಕ್ಕಾಗ
ನಮ್ಮ ಬ್ರದರ್ ಚಾನಲ್ನ ವಿಸಿಟ್ ಮಾಡಿ ನೋಡಿ ಸಪೋರ್ಟ್ ಮಾಡಿ. 2:30ಗೆ ಲೈವ್ ಇರುತ್ತೆ, ದಯವಿಟ್ಟು ಲೈವಿಗೆ ಅಟೆಂಡ್ ಮಾಡಿ. ಅದಾದಮೇಲೆ ಮೌನೇಶ್ ನೀನು ಕೇಳಿದ್ದೆ ಯಾವ ಟೈಮಿಗೆ ಲೈವ್ ಮಾಡಬೇಕು ಅಂತ, ಅದಕ್ಕೂ ಉತ್ತರ ಕೊಡ್ತೀನಿ. ಯಾವತ್ತು ಸಂಜೆ ಮೇಲೆ ಮಾಡಿದ್ರೆ ಒಳ್ಳೆಯದು ಅಂತ ಅಭಿಪ್ರಾಯ. 6 ಗಂಟೆಯಿಂದ 10 ಗಂಟೆ ಒಳಗಡೆ ಯಾವ ಟೈಮಿಂಗಾದರೂ ಮಾಡು, ನಿನಗೆ ವರ್ಕೌಟ್ ಆಗುತ್ತೆ ಅಂತ ನನ್ನ ಇದು. 2:30ಗೂ ಆಗುತ್ತೆ, ಇಲ್ಲ ಅಂತಲ್ಲ, ಜನ ಕೆಲಸದಲ್ಲಿ ಇರ್ತಾರಲ್ಲ, ಸೊ ಅವಾಗ ಫ್ರೀ ಇರಲ್ಲ, ಅರ್ಥ ಆಯ್ತಾ? ಮೇನ್ ರೀಸನ್ ಇದೆ. ನೀನು 6 ಗಂಟೆ ಮೇಲೆ ಎಷ್ಟು ಟೈಮ್ಗಾದರೂ ಮಾಡು, ನೀನು ಒಂದು ಟೈಮ್ ಫಿಕ್ಸ್ ಮಾಡ್ಕೋ. ರಮ್ಯಾಸ್ ಇದು 7 ಗಂಟೆ ಇದೆ, ಸೊ ಬೇರೆ ಯಾವುದಾದ್ರೂ ಟೈಮು ನಿನಗೆ ಯಾವ್ದು ಇಷ್ಟ ಆಗುತ್ತೋ, ನಿನಗೆ ಯಾವಾಗ ಫ್ರೀ ಇರುತ್ತೋ ನೀನು ಈ ಥರ ಫ್ರಂಟಲ್ಲಿ ಬಂದು ಮಾತಾಡು ಕ್ಯಾಮ್ರಾ ಮುಂದೆ, ಭಯ ಬೀಳ್ಬೇಡ, ಎಲ್ಲ ಆಗುತ್ತೆ, ಓಕೆನಾ? ನಿನ್ಗೆ ಒಳ್ಳೇದಾಗಲಿ, ಮತ್ತು ನಮಗೆಲ್ಲ ಸಿಸ್ಟರ್ಗೂ ನಮ್ಮ ಬ್ರದರ್ಸ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹೆಂಗಿದೆ ಅಂತ ನೀವೇ ಹೇಳಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಮ್ಮ ಮೌನೇಶ್ ಅವ್ರಿಗೆ ತುಂಬ ಸಪೋರ್ಟ್ ಮಾಡಿ, ಟೈಟಲ್ ಹಾಕಿರ್ತೀನಿ ಲಿಂಕು, ದಯವಿಟ್ಟು ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಟಾಟಾ, ಬಾಯ್ ಬಾಯ್.